ಕೇಂದ್ರ ಸರ್ಕಾರ ಬಂದ ಮೇಲೆ ಅವ್ರು ಕೊಟ್ಟಂತ ಯಾವ ಭರವಸೆಗಳನ್ನು ಕೂಡ ಅವ್ರು ಪೂರೈಸಿಲ್ಲ. ಆದ್ರೂ ಮೋದಿ ಕಾ ಗ್ಯಾರಂಟಿ ಅಂತ ಹೇಳ್ತಾರೆ. ಏನ್ ಮೋದಿ ಗ್ಯಾರಂಟಿ? ರಾಮ ಮಂದಿರ ಮಾಡೋದು ಗ್ಯಾರಂಟಿನ? ಸರ್ಕಾರದ ಕೆಲಸ ದೇವಸ್ಥಾನಗಳನ್ನು ಕಟ್ಟೋದ? ಅದು ಒಂದು ಭಾಗ ಅಷ್ಟೇ. ರಾಮ ಮಂದಿರ ಕಟ್ಟೋದಕ್ಕಿಂತ ಹೆಚ್ಚಾಗಿ ರಾಮ ರಾಜ್ಯನ ನಾವು ಸೃಷ್ಟಿ ಮಾಡಬೇಕು. ರಾಮರಾಜ್ಯ ಯಾವಾಗ ಆಗುತ್ತೆ? ರಾಮರಾಜ್ಯ ಯಾವಾಗ ಆಗುತ್ತೆ ಅಂತಂದ್ರೆ ಸಮಾಜದಲ್ಲಿ ಯಾರು ಕೂಡ ಬಡವರು ಹಸ್ಕೊಳ್ದೆ ಮಲ್ಕೊಳ್ದೆ ಇದ್ದಾಗ ಆಗುತ್ತೆ. ಯುವಕರಿಗೆ ಸರಿಯಾದ ಶಿಕ್ಷಣ ಮತ್ತೆ ಉದ್ಯೋಗ ಸಿಕ್ಕಿದ್ರೆ ಅವಾಗ ರಾಮರಾಜ್ಯ ಆಗುತ್ತೆ. ಮಹಿಳೆಯರು ಸುರಕ್ಷಿತವಾಗಿ ರಾತ್ರಿ ಅದು ಕೂಡ ಓಡಾಡಕ್ಕಾದಾಗ ಧೈರ್ಯವಾಗಿ ಅವರು ಸ್ವತಂತ್ರವಾಗಿ ಇದ್ದಾಗ ಮಾತ್ರ ರಾಮರಾಜ್ಯ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾಜದಲ್ಲಿ ಸಮಾನತೆ ಇದ್ದಾಗ, ಅವಕಾಶಗಳ ಸಮಾನತೆ ಇದ್ದಾಗ, ಯಾರು ಸಮಾಜದಲ್ಲಿ ಸಾವಿರಾರು ವರ್ಷಗಳಿಂದ ಶೋಷಿತರಾಗಿದ್ದಾರೆ ಅವರು ಕೂಡ ಮೇಲ್ ಬರಕ್ ಸಾಧ್ಯ ಆದಾಗ, ಅವ್ರಿಗೆ ಅವಕಾಶಗಳಲ್ಲಿ ಸಮಾನತೆ ಸಿಕ್ಕಾಗ ಅವಾಗ ಮಾತ್ರ ರಾಮರಾಜ್ಯ ಸೃಷ್ಟಿಯಾಗಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ರಾಮ ಮಂದಿರ ಕಟ್ಟೋದಕ್ಕಿಂತ ಮುಖ್ಯವಾಗಿ ರಾಮ ರಾಜ್ಯನ ನಾವು ಕಟ್ಟಬೇಕಾಗಿದೆ. ಮತ್ತೆ ಏನಾಯ್ತು? ಸರಿ ಬಿಡಿ, ಆಯ್ತು, ಇನ್ನೊಂದ್ 2 ನಿಮಿಷ ಆಯ್ತು, ಕೂತ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಇಷ್ಟೊತ್ತವರೆಗೂ ತಾಳ್ಮೆಯಿಂದ ಕೂತಿದ್ರೆ ದಯವಿಟ್ಟು. ಇವತ್ತು ನೋಡಿ, ಬೇಕಾದಷ್ಟು ಪುರಾಣಗಳು, ಧರ್ಮ ಗ್ರಂಥಗಳಲ್ಲಿ ಎಲ್ಲೂ ಕೂಡ ನೀವು ದೇವರನ್ನ ಸಾಕ್ಷಾತ್ಕಾರ ಮಾಡಬೇಕು ಅಂತಂದ್ರೆ ದೊಡ್ಡದಂತ ಭವ್ಯವಾದಂತ ದೇವಸ್ಥಾನಗಳನ್ನು ಕಟ್ಟಿ ಅಂತ ಹೇಳಿಲ್ಲ. ಸಾವಿರಾರು ವರ್ಷಗಳಿಂದ ಹಿಂದೂ ಧರ್ಮ ಇದೆ. ಸಾವಿರಾರು ವರ್ಷಗಳಿಂದ ಹಿಂದೂ ಧರ್ಮ ಇದೆ. ಬೇಕಾದಷ್ಟು ದೇವಸ್ಥಾನಗಳನ್ನ ನಾವು ಕಟ್ಟಿದ್ದೇವೆ. ರಾಜ ಮಹಾರಾಜರು ಬಂದು ದೇವಸ್ಥಾನಗಳನ್ನ ಕಟ್ಟಿದ್ದಾರೆ. ಆದ್ರೆ ಹಿಂದೂ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಹೋಗ್ಲಿಲ್ಲ. ಜಾತಿ ಹೆಸರಲ್ಲಿ ಭೇದ ಭಾವ ಮಾಡೋದು, ತಾರತಮ್ಯ ಮಾಡೋದು ಹೋಗ್ಲಿಲ್ಲ. ಜಾತಿ ಹೆಸರಲ್ಲಿ ಶೋಷಣೆ ಮಾಡೋದು ನಿಲ್ಲಿಲ್ಲ. ದಲಿತರು ದಲಿತರಾಗಿ ಉಳಿದ್ರು, ಶೂದ್ರರು ಶೂದ್ರರಾಗಿ ಉಳಿದ್ರು. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗ ಸಂವಿಧಾನ ಕೊಟ್ಟರು ಅಲ್ಲಿ ತನಕನೂ ಕೂಡ ಹಿಂದುಳಿದ ವರ್ಗದವ್ರಿಗಾಗ್ಲಿ, ಶೋಷಿತರಿಗಾಗ್ಲಿ, ವಿದ್ಯೆಯಲ್ಲಾಗ್ಲಿ, ಅಧಿಕಾರ ಪಡೆಯೋದ್ರೊಳಗಾಗ್ಲಿ, ಸಂಪತ್ತನ್ನ ಮಾಡೋದ್ರೊಳಗಾಗ್ಲಿ ಅವಕಾಶ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಯಾರವ? ದಯವಿಟ್ಟು ಕೂತ್ಕೊಳ್ಳಿ. 2 ಮಾತು ಅಷ್ಟೇ. ಏನಿದೆ?